ಅಶ್ವ ದೇಶ ವಿದೇಶಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ನಾವು ಮೊದಲು ಕರ್ನಾಟಕದ ಸುದ್ದಿಯಿಂದ ನೋಡೋದಾದರೆ, ನಮ್ಮ ಹೊಳೆನರಸೀಪುರದ ಶಾಸಕರು ಮತ್ತು ಮಾಜಿ ಸಚಿವರು ಆದ ಎಚ್ ಡಿ ರೇವಣ್ಣ ಅವರಿಗೆ ನಿನ್ನೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಆದರೆ ಈ ಜಾಮೀನು ಮಂಜೂರು ಮಾಡೋದಕ್ಕೆ ಸಾಯಂಕಾಲ 6 ಗಂಟೆ ಮೇಲಾಗಿದ್ದರಿಂದ ಜೈಲಿನಿಂದ ಬಿಡುಗಡೆ ಮಾಡೋ ಪ್ರೊಸೆಸ್ ಲೇಟ್ ಆಗಿದೆ. ಹಾಗಾಗಿ ರೇವಣ್ಣನವರಿಗೆ ನಿನ್ನೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗಲಿಲ್ಲ. ಆ ಒಂದು ಬಿಡುಗಡೆಯನ್ನು ಇವತ್ತು ಜೈಲು ಅಧಿಕಾರಿಗಳು ಮಾಡಲಿದ್ದಾರೆ. ಮತ್ತು ರೇವಣ್ಣ ಅವರಿಗೆ ಈ ಥರ ಜಾಮೀನು ಮಂಜೂರು ಮಾಡೋದಕ್ಕೆ ಯಾವೆಲ್ಲ ಷರತ್ತುಗಳನ್ನು ಹಾಕಿದ್ದಾರೆ ಅಂತ ನೋಡೋದಾದರೆ, ಅವರಿಗೆ 5 ಲಕ್ಷ ರೂಪಾಯಿದ ಒಂದು ಬಾಂಡ್ ನೀಡಬೇಕು ಅಂತ ನ್ಯಾಯಾಲಯ ಹೇಳಿದೆ. ಹಾಗೆಯೇ ಅವರಿಗೆ ಇಬ್ಬರು ಜಾಮೀನು ನೀಡಬೇಕು ಮತ್ತು ಆ ಇಬ್ಬರೂ ಸಹ 5 ಲಕ್ಷ ರೂಪಾಯಿದ ಒಂದು ಬಾಂಡ್ ಮೊತ್ತವನ್ನು ನೀಡಬೇಕು ಅಂತ ನ್ಯಾಯಾಲಯ ಹೇಳಿದೆ. ಹಾಗೆಯೇ ರೇವಣ್ಣ ಅವರು ತಮ್ಮ ಪಾಸ್ಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಜೊತೆಗೆ ಅವರು ರಾಜ್ಯ ಬಿಟ್ಟು ಹೋಗೋದಾದರೆ ನ್ಯಾಯಾಲಯಕ್ಕೆ ಮುಂಚೆನೇ ಪರ್ಮಿಷನ್ ಪಡಿಬೇಕು. ಈ ಎಲ್ಲ ಕೆಲವೊಂದು ಷರತ್ತುಗಳನ್ನ ನ್ಯಾಯಾಲಯ ವಿಧಿಸಿದೆ. ಹಾಗಾಗಿ ಈ ಎಲ್ಲ ಷರತ್ತುಗಳನ್ನ ಪೂರ್ತಿ ಮಾಡಿದ ಮೇಲೆ ಅವರು ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ. ಈಗ ನಾವು ನಿನ್ನೆ ನಡೆದ ಒಂದು ಅತ್ಯಂತ ದೊಡ್ಡ ದುರ್ಘಟನೆ ಅಂತ ನೋಡೋದಾದರೆ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಮುಂಬೈಯಲ್ಲಿ, ಏನು ವಾಣಿಜ್ಯ ನಗರಿ ಅಂತ ಹೇಳ್ತೀವಿ, ಇಲ್ಲಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಭಾರೀ ಧೂಳು ಮಿಶ್ರಿತ ಒಂದು ಬಿರುಗಾಳಿ ಬೀಸ್ತು. ಎಂಥ ಬಿರುಗಾಳಿ ಅಂದರೆ ಅದು ಇಡೀ ಮುಂಬೈನ ನಗರದ ಜೀವನದ ಅಸ್ತವ್ಯಸ್ತ ಆಗೋಗ್ಬಿಡ್ತು. ಅಂದರೆ ಎಲ್ಲ ಕಡೆನೂ ಜನ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಈ ಸಮಯದಲ್ಲಿ ಘಾಟ್ ಕೋಪರಿನ ಚೆಡ್ಡಾ ನಗರದಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸ್ಬಿಡ್ತು. ಏನಪ್ಪ ಅಂತಂದರೆ, 100 ಅಡಿಯ ಒಂದು ಅನಧಿಕೃತ ಕಟೌಟ್ ಅಲ್ಲಿನ ಒಂದು ಪೆಟ್ರೋಲ್ ಬಂಕ್ ಮೇಲೆ ಬಿದ್ದು ಅದ್ರ ಕೆಳಗಡೆ 100ರಷ್ಟು ಜನ ಸಿಗಾಕೊಂಡ್ಬಿಟ್ರು. ಈ ಜನ ಸಿಗಾಕೊಂಡಿದ್ರಲ್ಲ, ಇಮ್ಮೇಟು ಅದನ್ನು ರಕ್ಷಣಾ ಕಾರ್ಯಾಚರಣೆ ಮಾಡಿದರೂ ಕೂಡ 14 ಜನ ಅದರಲ್ಲಿ ಮೃತಪಟ್ಟುಬಿಟ್ರು. 75ರಷ್ಟು ಜನ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅದರಲ್ಲಿ ಈಗ 35ರಷ್ಟು ಜನ ಬಿಡುಗಡೆ ಆಗಿದ್ದಾರೆ. ಒಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಅಧಿಕಾರಿಗಳು, ಅಂದರೆ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ದೆಹಲಿಯ ಒಂದು ಸೆನ್ಸೇಷನಲ್ ವಿಷಯ ನೋಡೋದಾದರೆ, ದೆಹಲಿಯ ಆಮ್ ಆದ್ಮಿ ಪಕ್ಷದ ಸ್ವಾತಿ ಮಾಲಿವಾಲ್ ಅನ್ನೋರ ಮೇಲೆ ಅಲ್ಲಿನ ಮುಖ್ಯಮಂತ್ರಿ ಕಚೇರಿಯ ಆಪ್ತ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಸುದ್ದಿ ತುಂಬ ವೈರಲ್ ಆಗಿದೆ. ಏನು ಈ ಸುದ್ದಿ ಯಾವ ಥರ ಅಂತ ನೋಡೋದಾದರೆ, ಒಂದು ಪೊಲೀಸ್ ಕಂಟ್ರೋಲ್ ರೂಮಿಗೆ ನಿನ್ನೆ ಒಂದು ಕಾಲ್ ಬಂತು. ಆ ಕಾಲು ದೆಹಲಿಯ ಒಂದು CM ನಿವಾಸದಿಂದ ಬಂದಿತ್ತು. ಪೊಲೀಸರು ಅಂದರೆ ಆ ಕಾಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ದೂರಿತ್ತು. ಪೊಲೀಸರು ತಕ್ಷಣ ಈ ದೂರು ಯಾರು ನೀಡಿದರು ಅಂತ ಹೇಳ್ಬಿಟ್ಟು ಒಂದು CM ನಿವಾಸಕ್ಕೆ ಹೋಗಿ ನೋಡಿದಾಗ ಅಲ್ಲಿ ರಾಜ್ಯಸಭೆಯ ಸಂಸದೆ ಸ್ವಾತಿ ಮಾಲಿವಾಲ್ ಅವರು ಈ ಒಂದು ದೂರನ್ನು ನೀಡಿದ್ರು ಅಂತ ಗೊತ್ತಾಯಿತು. दिल्ली में लॉ एंड ऑर्डर सिचुएशन पूरी तरीके से चरमरा चुकी है. दिल्ली में कोई भी सुरक्षित नहीं है, चाहे वो अमीर हो, चाहे वो गरीब हो, चाहे वो पॉश लोकेलिटी में रहते हो, चाहे वो झुग्गी में रहते हो, कोई भी सुरक्षित नहीं है. एक 19 साल का लड़का ಅವರಿಗೆ ಪೊಲೀಸರು ದೂರು ನೀಡೋದಕ್ಕೆ ಹೇಳಿದಾಗ ಅವರು ಸ್ಟೇಷನ್ಗೆ ಬಂದರೂ ಕೂಡ ಅಧಿಕೃತವಾಗಿ ದೂರನ್ನು ನೀಡಲಿಲ್ಲ. ನಾನು ಈ ಒಂದು ಏನು ಮೆಡಿಕಲ್ ಒಂದು ಎಲ್ಲ ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನಾನು ದೂರು ನೀಡ್ತೀನಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಇನ್ನೂವರೆಗೂ ಅವರು ಅಧಿಕೃತವಾಗಿ ದೂರು ನೀಡಿಲ್ಲ. BJP ಇದನ್ನು ಖಂಡಿಸಿದೆ ಮತ್ತು ಅಲ್ಲಿನ ಮಹಿಳಾ ಆಯೋಗ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿನ ಪೊಲೀಸರಿಗೆ ಒಂದು ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದಕ್ಕೊಂದು ಗಂಭೀರವಾದ ಕ್ರಮ ತಗೊಳ್ಬೇಕು, ನೀವು ಮಹಿಳೆಯರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಾವು ವಿದೇಶಿ ಸುದ್ದಿಯತ್ತ ಒಂದು ಗಮನ ಹರಿಸೋದಾದರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಕಳೆದ 6 ತಿಂಗಳಿಂದಲೂ ಭೀಕರ ಯುದ್ಧ ನಡೆದಿರೋದು ಮತ್ತು ಅಲ್ಲಿ 35,000ದಷ್ಟು ಪ್ಯಾಲೆಸ್ಟೈನ್ ನಾಗರಿಕರು ಸತ್ತೋಗಿರೋದು ನಿಮಗೆಲ್ಲ ಗೊತ್ತು. ಈಗ ಇಸ್ರೇಲ್ ರಫಾ ನಗರದ ಮೇಲೆ ನಡೆಸ್ತಿರೋ ದಾಳಿಯಲ್ಲಿ ನಿನ್ನೆ ವಿಶ್ವಸಂಸ್ಥೆಯ ಒಬ್ಬ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಅವ್ರು ಯಾರು ಅಂದರೆ ಭಾರತದ ಮೂಲದ ಅಧಿಕಾರಿ. ಅವರು ಭಾರತದ ಮಾಜಿ ಸೈನಿಕ ಅಂತ ಹೇಳಲಾಗ್ತಿದೆ. ಇವರ ಒಂದು ಸಾವನ್ನು ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇದು ತುಂಬ ದುರದೃಷ್ಟಕರ ಅಂತ ಹೇಳಿದ್ದಾರೆ. ಇನ್ನು ನಾವು ಪಾಕಿಸ್ತಾನದ ವಿಷಯಕ್ಕೆ ಬರೋದಾದರೆ, ಅಲ್ಲಿನ ಒಂದು ಏನು POK ಇದೆ, ಅಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ ಮತ್ತು ನಾಗರಿಕ ಒಂದು ಕ್ರಾಂತಿ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಎಲ್ಲ ಒಂದು ಬೆಲೆ ಏರಿಕೆ ಹೆಚ್ಚಾಗಿ ಅಲ್ಲಿ ಜನಜೀವನ ತುಂಬ ಕೆಟ್ಟಿರೋದ್ರಿಂದ ಅಲ್ಲಿ ಭಾರತದ ಧ್ವಜ ಹಿಡ್ಕೊಂಡು ಅಲ್ಲಿನ ಜನ
ಒಂದು ಹೋರಾಟ ಬೀದಿಗಿಳಿದಿದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ತಿಳಿಯೋವರೆಗೂ ನಾವು ಯಾವುದೇ ಒಂದು ನಮ್ಮ ಹೋರಾಟ ನಿಲ್ಲಿಸಲ್ಲ ಅಂತ ಅವರು ಹೇಳಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಪೊಲೀಸರು ಮತ್ತು ಅಧಿಕಾರಿಗಳು ಅಲ್ಲಿ ಒಂದು ಏನು ಈ ಒಂದು ಹೋರಾಟ ಇದೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದರೂ ಇವರೆಗೂ ಅದು ಸಾಧ್ಯ ಆಗಿಲ್ಲ. ಹೀಗೆ ಈ ಪಾಕಿಸ್ತಾನದ ಒಂದು ಸ್ಥಿತಿ ತುಂಬ ನಾಜೂಕಾಗಿದೆ ಅಂತ ನಾವು ಹೇಳ್ಬೋದು. ಇದಾಗಿತ್ತು ಅಶ್ವ ದೇಶ ವಿದೇಶ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.